ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು, ಹೊರಟಿದ್ವಿ. ಅಲ್ಲಿನ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ, ಅದರಿಂದ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮನೆದೇವ್ರ ದರ್ಶನ ಮಾಡಿಕೊಂಡು ಹಂಗೆ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಯಾರು ಏನೋ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಾತಾಡೋದಕ್ಕೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕೂ ಆಗ್ತಾಯಿಲ್ಲ ನನಗೆ. ಇನ್ನು ಇಲ್ಲಿ ಪೂಜೆ ಸಾಮಾನು ತರೋದಕ್ಕೆ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಲಿಸಿದ್ರಲ್ಲ, ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಈ ದೇವಸ್ಥಾನ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೆ, ಒಳಗಡೆ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಸತ್ಯಪ್ಪ ದೇವರು ಮತ್ತು ಚಿಕ್ಕಮ್ಮ ದೊಡ್ಡಮ್ಮ ದೇವರು ಇರೋದು ಅಂತ ಅನಿಸುತ್ತೆ. ಹೋಗಿಲ್ಲ ನಾನು ಯಾವತ್ತೂ. ರೋಡ್ ಸೈಡ್ ಪಕ್ಕನೇ ಇರೋದು ದೇವಸ್ಥಾನ. ಇಲ್ಲಿನ ಪೂಜೆ ಸಾಮಾನು ತೊಗೊಂಡು ಹೊರಟ್ವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಇದು ನಮ್ಮ ಮನೆದೇವರು ವೆಂಕಟರಮಣ ಸ್ವಾಮಿ, ಅಲ್ಲಿ ಪೂಜೆ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟು. ಅದಾದಮೇಲೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೇಳ್ಬೇಕಂತಂದರೆ ಪ್ಲ್ಯಾನಿಂಗೇ ಇರಲಿಲ್ಲ ಹೋಗಬೇಕು ಅನ್ನೋದು. ಹೆಂಗೂ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗೋದು ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗಿ ಪೂಜೆ ಮಾಡಿಸ್ಕೊಂಬಂದಂಗೂ ಆಗುತ್ತೆ ಅಂತನ. ಸ್ವಲ್ಪ ವಾಯ್ಸ್ ಕೊಡೋದಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಉಸಿರು ಕಟ್ದಂಗೆ ಆಗ್ತಾಯಿದೆ, ಕೋಲ್ಡ್ ಆಗಿಬಿಟ್ಟಿದೆ. ಅದರಿಂದ ಮುಂಚೆ ಈ ಕೆರೆ ಒಳಗೆಲ್ಲ ಗೋಟಿಗೆಡ್ಡೆ ಅಂತ ಬರೋವಂತೆ, ಅದು ನಮ್ಮ ಅಜ್ಜಿರೆಲ್ಲ ಕಿತ್ಕೊಂಬಂದು ಬೇಯಿಸ್ಬಿಟ್ಟು ಕೊಡೋರಂತೆ. ಇನ್ನು ಇದ್ರೊಳಗೆ ಇವಾಗ ಗೋಟಿಗೆಡ್ಡೆ ಇದಾವೋ ಇಲ್ವೋ ಗೊತ್ತಿಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿ ಕೆರೆ ತುಂಬಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ನೀರಿದೆ. ಮುಂಚೆ ಎಲ್ಲ ನಾವು ಇಲ್ಲಿಗೆ ಪೂಜೆ ಮಾಡ್ಸೋಕೆ ಬರಬೇಕು ಅಂತಂದರೆ ಶ್ರಾವಣದಲ್ಲೆಲ್ಲನ ನಡ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ನಡ್ಕೊಂಡು ಹೋಗಿವು. ಇಲ್ಲಿ ಈ ಕಡೆ ಒಂದು ಇದು ಶನ್ಮದೇವ್ರ ದೇವಸ್ಥಾನ ಇದೆ. ನಮ್ಮ ಸುತ್ತಮುತ್ತಕ್ಕೆಲ್ಲ ಈ ಕಡೆನೇ ಜಾಸ್ತಿ ಫೇಮಸ್ ಇದ್ದಿತ್ತು ದೇವಸ್ಥಾನ. ಶನ್ಮದೇವ್ರ ದೇವಸ್ಥಾನ ಅಂತಂದರೆ ಇದೊಂದೇ ಇದ್ದಿತ್ತು. ಶ್ರಾವಣದಲ್ಲೆಲ್ಲ ನಮ್ಮ ಕಡೆ ಎಲ್ಲ ಪೂಜೆ ಮಾಡಿಸ್ತಾರಲ್ಲ, ಅದರಿಂದ ನಡ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ನಡ್ಕೊಂಡು ಹೋಗಿವು. ಇನ್ನು ಇಲ್ಲೇ ನಮ್ಮ ಮನೆ ದೇವರು ಇರೋದು ಗೋವಿಂದರಾಜಪುರ. ನಮ್ಮ ತವ್ರ ಮನೆ ಪಕ್ಕ ದೂರು, ಒಂದು 4-5 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಮುಂಚೆ ನಂಗೆ ಇಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅನ್ನೋದು ಗೊತ್ತಿರಲಿಲ್ಲ. ನನ್ನ ಮದುವೆ ಆದಮೇಲೆ ಗೊತ್ತಾಗಿದ್ದು ಇಲ್ಲೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅಂತ. ನಾವು ಸ್ವಲ್ಪ ಸುಮ್ಮನೆ ಶನ್ಮದೇವ್ರ ದೇವಸ್ಥಾನಕ್ಕೆ ಮಾತ್ರ ಬಂದೋಗಿವು. ಈ ದಿನ ಮುಂದೆ ಐತೆ ದೇವಸ್ಥಾನ, ನಾವು ಇನ್ನು ಹಿಂದಕ್ಕೆ ಅಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿವು. ದೇವಸ್ಥಾನ ಮುಂಚೆ ಇಷ್ಟೊಂದೆಲ್ಲ ಏನು ಇಂಪ್ರೂವ್ ಇರಲಿಲ್ಲ. ಸ್ವಲ್ಪ ನಾನು ಮದುವೆ ಸ್ಟಾರ್ಟಿಂಗು ಇಷ್ಟು ಮಾತ್ರ ಇತ್ತು ಅಷ್ಟೇ. ಇವಾಗ ಪೂರ್ತಿ ಇಂಪ್ರೂವ್ ಆಗಿದೆ ದೇವಸ್ಥಾನ ಎಲ್ಲ, ಸುತ್ತಮುತ್ತ ಎಲ್ಲನ. ಇದೇ ನಮ್ಮ ಮನೆ ದೇವರು. ಇದೆಲ್ಲ ಮುಂಚೆ ಎಲ್ಲ ಏನೂ ಇರಲಿಲ್ಲ, ಇಷ್ಟು ಸುಮ್ಮನೆ ಒಂದು ಬೇಸಿಕ್ಕಾಗಿ ಮಾತ್ರ ಕಟ್ಟಿದ್ರು. ಇವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇನ್ನು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ಸ್ ಎಲ್ಲ ಹಾಕ್ಕೊಂಡು ಹೊರಟ್ವಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇನ್ನೂ ಟೈಮ್ ಇತ್ತು. ಅದರಿಂದ ಇಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ 2 ಕಡೆ ಎಂಟ್ರೆನ್ಸ್ ಇದೆ. ಇದು ಒಂದು ಸೈಡು, ಇನ್ನೊಂದು ಸೈಡು ಆ ಕಡೆ ದ್ವಾರ ಬಾಗಿಲು ಅಂತ ಅಂತಾರಲ್ಲ, ಅದು ಆ ಕಡೆ ಸೈಡ್ ಇದೆ. ನಾವು ಈ ಕಡೆ ಸೈಡ್ ಹಾಸಿನೇ ಹೋಗೋಣ ಅಂತ ಬಂದ್ವಿ. ನನ್ನ ಮಗನಿಗೆ ಎಲ್ಲಿ ಗಣಪತಿ ಕಂಡ್ರು ಹೋಗಿ ಅಲ್ಲಿ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಭಾರಿ ಇಷ್ಟ. ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ನಿಂತಿದ್ದ. ಅದಾದಮೇಲೆ ಒಳಗಡೆ ಹೋಗೋಣ ಪೂಜೆ ಮಾಡಿಸೋಣ ಅಂತ ಹೊರಟ್ವಿ. ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ. ಪೂಜೆಗೆ ಯಾರಾದರೂ ಬರೋರಿದ್ದರೆ ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ, ನೀವು ತೊಗೊಂಡು ಬಂದಿಲ್ಲ ಅಂತಂದ್ರೂ. ಒಂದು 2-3 ಅಂಗಡಿ ಇದ್ದಾವೆ ಅಷ್ಟೇ ಇಲ್ಲಿ. ಇನ್ನು ನಾವು ಇಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಇಲ್ಲಿ ಒಳಗಡೆ ಎಲ್ಲ ಜಾಸ್ತಿ ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ, ಬೋರ್ಡ್ ಹಾಕಿದ್ದಾರೆ, ಫೋಟೋಸ್ ವಿಡಿಯೋಸ್ ತೊಗೊಳಂಗಿಲ್ಲ ಅಂತನ. ಅದರಿಂದ ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಇನ್ನು ಇದು ದೇವಸ್ಥಾನದ ಆಪೋಸಿಟ್ಟು ಇನ್ನೊಂದು ದ್ವಾರ ಬಾಗಿಲು ಇದೆಯಲ್ಲ, ಅದ್ರ ಪಕ್ಕನೇ ರೈಟ್ ಸೈಡೇ ಇದು ತುಲಾಭಾರ ಮಾಡಿಸೋದು ಮತ್ತು ನೀರು ಹಾಕ್ಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಏನಾದರೂ ಹರಕೆ ಕಟ್ಕೊಂಡಿರೋರು ಇರ್ತಾರಲ್ಲ, ಮತ್ತು ಕಾಯಿಲೆ ಇರೋರು, ಜಾಸ್ತಿ ದಿವಸ ಕಾಯಿಲೆ ಬಂದು ವಾಸಿ ಆಗ್ದಲ್ಲೇ ಇರೋದೆಲ್ಲ ಇಲ್ಲಿ ಬೇಗ ವಾಸಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದು ನೀರು ಹಾಕ್ಸ್ಕೊಂಡ್ರೆ, ಈ ನೀರು ಹಾಕ್ಸ್ಕೊಳ್ಳೋದಕ್ಕೆ ಅಂತ ಅಂದರೆ ಒಂದು 20 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅಲ್ಲಿ ಚೀಟಿ ಬರೆಸ್ಕೊಂಡು ನೀರು ಹಾಕ್ಸ್ಕೊಬೇಕು. ಇನ್ನು ಇಲ್ಲಿ ಯಾವಾಗಿಂದ ದೇವಸ್ಥಾನ ಎಲ್ಲ ಸ್ಟಾರ್ಟಿಂಗ್ ಆಗಿರೋದು, ಇಲ್ಲಿ ಪೂಜೆ ಮಾಡಿರೋರ್ದೆಲ್ಲ ಅದು ಹೆಸ್ರುಗಳು ಎಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ಮಂತ್ರಗಳನ್ನೆಲ್ಲ ಯಾವ್ಯಾವ ಥರ ಪ್ರಾಣಾಯಾಮದ್ದು ಮತ್ತು ಯೋಗದ್ದೆಲ್ಲ ಮಂತ್ರಗಳು ಯಾವ್ಯಾವ ಥರ ಹೇಳೋದು ಅಂತ ಹೇಳ್ಬಿಟ್ಟು ಎಲ್ಲ ಬೋರ್ಡ್ ಹಾಕಿದ್ದಾರೆ.
ಅದಾದಮೇಲೆ ಇಲ್ಲಿ ನೀರು ಹಾಕ್ಸ್ಕೊಂಡಾದ್ಮೇಲೆ ಊದ್ಗಡ್ಡಿ ಕೊಡ್ತಾರೆ. ಒಂದು 3 ರೌಂಡು ನಿಮ್ಗೆ ಎಷ್ಟು ರೌಂಡ್ ಆಗುತ್ತೋ ಅಷ್ಟು ದೇವಸ್ಥಾನ ಸುತ್ತ ಪೂಜೆ ಮಾಡ್ಕೊಂಬರೋದು. ದೇವಸ್ಥಾನ ಈ ಥರ ಇದೆ, ದ್ವಾರ ಬಾಗಿಲು ಎಂಟ್ರೆನ್ಸಲ್ಲಿ. ಇನ್ನು ಈ ಕಡೆ ಏನೋ ನಾಗರ ಕಲ್ಲು ಏನೋ ಮಾಡಿಸಿದ್ದಾರೆ, ಇದ್ರ ಬಗ್ಗೆ ನನಗಷ್ಟು ಮಾಹಿತಿ ಗೊತ್ತಿಲ್ಲ. ಇನ್ನು ಈ ಕಡೆ ಒಂದು ಹೆಣ್ಣು ದೇವ್ರಿದೆ ಇದ್ರೊಳಗಡೆ, ಇಲ್ಲೂ ಪೂಜೆ ಮಾಡಿಕೊಡ್ತಾರೆ. ಮತ್ತು ನೀವಿಲ್ಲಿ ಏನಾದರೂ ಪ್ರಸಾದ ಮಾಡಿಸ್ತೀವಿ ಅಂತಂದರೆ ನೀವು ಮನೆಯಿಂದ ಮಾಡ್ಕೊಂಬಂದರೆ ಇಲ್ಲೆಲ್ಲ ಯಾರಿಗೂ ಪ್ರಸಾದ ಕೊಡೋದಿಲ್ಲ. ಹಂಗೇನಾದ್ರು ನೀವು ಪ್ರಸಾದ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ಬಂದು ನೀವು ಅದು ಏನೇನು ಐಟಮ್ ಇರುತ್ತಲ್ಲ ಅದನ್ನ ಪ್ರಸಾದದ ಐಟಮ್ ತೊಗೊಂಬಂದು ಕೊಟ್ಟರೆ ಇಲ್ಲೇ ರೆಡಿ ಮಾಡಿಬಿಟ್ಟು ಅವರೇ ಪ್ರಸಾದ ಮಾಡಿಕೊಡ್ತಾರೆ. ದೇವಸ್ಥಾನದ ಹಿಂದಗಡೆ ಈ ಥರ ಒಂದು ದೊಡ್ಡ ಹಳ್ಳ ಇದೆ. ಇದಕ್ಕೆ ಮಳೆ ನೀರು ಏನಾದರೂ ಬಂದರೆ ಮತ್ತು ಜಾಸ್ತಿ ದೇವಸ್ಥಾನ ಸುತ್ತಮುತ್ತ ನೀರು ಜಾಸ್ತಿ ಆದರೆ ಇಲ್ಲಿಗೆ ನೀರು ಬಿಡ್ತಾರೆ. ಮಳೆ ನೀರು ಸ್ಟಾಕ್ ಆಗೋದಕ್ಕೆ ಅಂತ ಜಾಗ ಮಾಡಿದ್ದಾರೆ. ಇನ್ನು ಇದ್ರದ್ದು ಪಕ್ಕನೇ ಒಂದು ಕೆರೆನೂ ಇದೆ. ಇದೇ ದ್ವಾರ ಬಾಗಿಲು, ಇದು ಸೆಕೆಂಡ್ ಎಂಟ್ರೆನ್ಸು. ಅಂದರೆ ಒಂದೊಂದು ಸಲ ಜಾಸ್ತಿ ಇದಾಯಿತು ಅಂತಂದರೆ ಆ ಕಡೆ ಸೈಡು ಕ್ಲೋಸ್ ಮಾಡ್ತಾರೆ. ಒಂದು ಸೈಡ್ ಕ್ಲೋಸ್ ಮಾಡಿ ಒಂದು ಸೈಡ್ ಬಿಡ್ತಾರೆ. ಜನ ಜಾಸ್ತಿ ಇದ್ದರೆ ಒಂದು ಕಡೆ ಎಂಟ್ರೆನ್ಸ್ಗೆ ಮತ್ತು ಒಂದು ಕಡೆ ಎಕ್ಸಿಟ್ಗೆ ಅನ್ನೋ ಥರ. ಕಡಿಮೆ ಜನ ಇದ್ದರೆ 2 ಸೈಡು ಓಪನ್ ಮಾಡಿರ್ತಾರೆ, ಎಲ್ಲಾದರೂ ಓಡಾಡ್ಕೊಂಬರ್ಬೋದು ದೇವಸ್ಥಾನಕ್ಕೆಲ್ಲನ. ಇನ್ನು ಇಲ್ಲಿ ಇದು ದಾಸೋಹದ್ದು ಒಂದು ರೂಮ್ ಮಾಡಿದ್ದಾರೆ. ಇಲ್ಲಿ ಯಾವಾಗ್ಲೂ ಊಟ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಒಂದು 4 ಗಂಟೆ 5 ಗಂಟೆವರೆಗೂ ಊಟ ನಡೀತಾನೆ ಇರುತ್ತೆ. ನನ್ನ ಮಗ ಅಲ್ಲಿ ಹೋಗಿದ್ದಾನೆ ನೋಡಿ, ಮತ್ತೆ ಗಣಪತಿ ಹತ್ರ ಗಣಪತಿ ಮಾತಾಡ್ಸೋಕೆ ಹೋಗಿದ್ದಾನೆ. ಗಣಪತಿಗೆ ಹೇಳ್ತಿದ್ದ ಸಾಯಂಕಾಲ ಬಾ ಮನೆಗೆ ಊಟ ಕೊಡ್ತೀನಿ ಅಂತನ. ಪೂಜೆ ಮಾಡ್ಕೊಂಡು ಹೇಳ್ಬಿಟ್ಟು ಊಟ ಕೊಡ್ತೀನಿ, ನೀರು ಕೊಡ್ತೀನಿ, ಮನೆಗೆ ಬಾ ಅಂತ ಹೇಳ್ಬಿಟ್ಟು ಬಂದವನೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ದೇವಸ್ಥಾನ ಎಂಟ್ರೆನ್ಸು ಈ ಥರ ಇದೆ. ನಾವು ಹೋಗ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲ ಪೂರ್ತಿ ಆಲ್ಮೋಸ್ಟ್ ಮಳೆ ನೀರಿಗೆ ಅಂತಲೇ ಈ ಥರ ಜಾಗ ಮಾಡಿರೋದು. ಅಂದರೆ ದೇವಸ್ಥಾನ ಸುತ್ತಮುತ್ತ ನೀರು ನಿಂತ್ಕೊಬಿಡುತ್ತೆ ಅಂತ ಈ ಥರ ಮಾಡಿದ್ದಾರೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿತ್ತಂತೆ, ಫೋನ್ ಮಾಡಿದ್ರು, ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದು ಹರಿಯೂರು ವೈದ್ಯನಾಥೇಶ್ವರ ದೇವಸ್ಥಾನದ ಎಂಟ್ರೆನ್ಸ್. ನಾನು ಎಕ್ಸಿಟಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಂಥ ತೀಟೆ ನನ್ನ ಮಗ ಅಂತಂದರೆ ಗಾಡೀಲೂ ಸುಮ್ಮನೆ ಕುತ್ಕೊತಾ ಇರಲಿಲ್ಲ, ಏನೇನೋ ತೀಟೆ ಮಾಡ್ತಿದ್ದ. ಅವ್ರ ಅಜ್ಜಿಗೆಲ್ಲ ಹೊಡೆಯೋದು, ಬಂದು ಫೋನ್ ಕಿತ್ಕೊಳಕ್ಕೆ ಬರೋದು, ಆ ಥರ ಎಲ್ಲ ಮಾಡ್ತಿದ್ದ. ಅದಕ್ಕೆ ಬಾಯಲ್ಲಿ ವಿಡಿಯೋ ಮಾಡ್ಕೊಳ್ತೀನಿ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕುಂಡಿಸ್ಕೊಂಡಿದ್ದೀನಿ. ಹಂಗೂ ಸೈಲೆಂಟಾಗಿಲ್ಲ, ತೀಟೆ ಮಾಡ್ತಾನೇ ಇದ್ದ. ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ವಾಯ್ಸ್ ಜೋರಾಗಿ ಕಿರ್ಚ್ಕೊತಾ ಇದ್ದ. ಅದಕ್ಕೆ ಈ ಕಡೆ ಎಲ್ಲ ಜಾಸ್ತಿ ಕೆರೆ ಕಟ್ಟೆಗಳು ಜಾಸ್ತಿ. ಮಳೆ ಬಂದರೆ ತುಂಬ ಹುಲ್ಲೆಸ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಡಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ದನ ಕರು ಮೇಯೋದಕ್ಕೆ ಎಲ್ಲನ ತುಂಬ ಜಾಗಗಳು ಚೆನ್ನಾಗಿದ್ದಾವೆ. ಪ್ರಾಣಿಗಳನ್ನ ಸಾಕೋದಕ್ಕೆ ಹಳ್ಳಿ ಕಡೆ ಬೆಸ್ಟು. ಈ ಥರ ಎಲ್ಲ ಪ್ಲೇಸ್ ಎಲ್ಲ ನೋಡಿದಾಗ ಹಳ್ಳಿ ಕಡೆ ಜೀವನನೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸಿಟಿಲಿ ತುಂಬ ಟ್ರಾಫಿಕ್ಕು, ಆ ಜನಗಳು ಬರೀ ಇದು ಮಾರ್ಕೆಟು, ಬರೀ ಮನೆಗಳು, ಇದನ್ನೇ ನೋಡಿ ಬೇಜಾರಾಗಿರೋರಿಗೆ ಈ ಥರ ಜಾಗಗಳಿಗೆ ಬಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ನಾವು ಫಂಕ್ಷನ್ಗೆ ಹೋಗೋದಕ್ಕೆ ನಾವು ಬಂದಿದ್ದ ದಾರಿಯಿಂದ ವಾಪಸ್ ಹೋಗಲಿಲ್ಲ, ಬೇರೆ ದಾರಿಯಿಂದನ ಕಟ್ ರೂಟಲ್ಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡೋದಕ್ಕೆ ಒಳ್ಳೆ ಯಾವುದೋ ಪಾರ್ಕಿಗೆ ಬಂದಿದ್ದೀವೇನೋ ಅನ್ನೋ ಥರ ಫುಲ್ ಗ್ರೀನಾಗಿ ಕಾಣಿಸ್ತಾ ಇದೆ. ಇನ್ನು ಫಂಕ್ಷನ್ಗೆ ಹೋಗಿ ಗಂಡು ಹೆಣ್ಣು ಮಾತಾಡಿಸಿ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡು ಇನ್ನು ಅವ್ರ ಮನೆ ದೇವ್ರು ಕರೆಸ್ಕೊಂಡಿದ್ರು ಮುಲ್ಕಟ್ಟಮ್ಮ ಅಂತನ. ಅಲ್ಲಿ ದೇವ್ರು ನೋಡೋಣ ಅಂತ ಹೋಗಿ ಕೈ ಮುಗಿದು ಬಂದ್ವಿ. ಮೋಸ್ಟ್ಲಿ ನಾವು ಬರೋವರೆಗೂ ದೇವ್ರು ಇರೋದಿಲ್ಲ, ಹೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹಂಗೋ ನಮ್ಮ ಅದೃಷ್ಟಕ್ಕಿನ್ನ ದೇವ್ರಲ್ಲೇ ಇತ್ತು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯವರು ಅವ್ರ ಅಜ್ಜಿ ಊರಿಗೆ ಹೋಗಬೇಕು ಅಂತಾಯಿದ್ರು, ಅದರಿಂದ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗೆ ನಮ್ಮ ಅಕ್ಕನೂ ನಮ್ಮ ಮಾವನೂ ಹೊರಟ್ರು, ನಮ್ಮ ಅಮ್ಮನ ತಮ್ಮ ಇವರು.
ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಅಲ್ಲೇ ಇಳಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ಅಜ್ಜಿ ಊರ ಪಕ್ಕನೇ ನಮ್ಮ ಅಜ್ಜಿಯವ್ರ ಅಜ್ಜಿ ಊರೂ ಇರೋದು. ಒಂದು 2-3 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ಇದು KG ಟೆಂಪಲ್ ಅಂತ, ಕಾಲ್ಗಟ್ಟಮ್ಮ ಟೆಂಪಲ್ಲು. ಅಲ್ಲಿಗೆ ಅವ್ರನ್ನ ಇಳಿಸ್ಬಿಟ್ಟು ನಮ್ಮ ಮನೆಯವ್ರ ಅಜ್ಜಿ ಊರಿಗೆ ಹೋಗಿ ಹಂಗೆ ಹಳೆ ಮನೆ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಹಳೆಯದಂದರೆ ಹಳೆ ಮನೆಗಳು ಇವಾಗೆಲ್ಲ ನೋಡೋದಕ್ಕೆ ಅಷ್ಟು ಸಿಗೋದಿಲ್ವಲ್ಲ, ಅದರಿಂದ ಇರಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಮನೆಯವರು ನರಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಗಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಇಳಿದ್ರೆ ನನ್ನ ಮಗನೂ ಇಳ್ದಿದ್ದ ಕೆಳಗಡೆ. ಅಲ್ಲೂ ತೀಟೆ ಮಾಡ್ತಾಯಿದ್ದ, ಅದರಿಂದ ಬೇಗ ಕರ್ಕೊಂಡು ಹೊರಟ್ವಿ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ದೇವ್ರ ದರ್ಶನ ಆಯಿತು, ಫಂಕ್ಷನ್ನು ಮುಗೀತು, ವ್ಲಾಗ್ನೂ ಮುಗೀತಾ ಇದೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್.